ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ TET 2024ರ ಮನೋವಿಜ್ಞಾನ ಅಥವಾ ಸೈಕಾಲಜಿ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡೋಣ ಬನ್ನಿ. 61ನೇ ಪ್ರಶ್ನೆ, ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಅಂತ ಇದೆ. ಸರಿಯಾದ ಉತ್ತರ ಅನುವಂಶೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರಂದರೆ ಮೆಂಡೆಲ್. ಸರಿಯಾದ ಉತ್ತರ. 1ನೇ ಆಪ್ಷನ್ ಗ್ಯಾಲ್ಟನ್, 2ನೇದು ಮೆಂಡೆಲ್, 3ನೇ ಡಾರ್ವಿನ್, 4ನೇದು ಲಾಮಾರ್ಕ್. ಸರಿಯಾದ ಉತ್ತರವೆಂದರೆ ಮೆಂಡೆಲ್. 62ನೇ ಪ್ರಶ್ನೆ, ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ. 1ನೇದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ. 2ನೇದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೇಗವಾಗುತ್ತದೆ. 3ನೇದು ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ಸಮನಾಗಿರುತ್ತದೆ. 4ನೇದು ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ನಿಧಾನವಾಗಿರುತ್ತದೆ. ಸರಿಯಾದ ಉತ್ತರವೆಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ಅನ್ನೋದು ಸರಿಯಾದ ಉತ್ತರ. 63ನೇ ಪ್ರಶ್ನೆ, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಅಂತ ಇದೆ. 1ನೇದು ಪೂರ್ವ ಬಾಲ್ಯಾವಸ್ಥೆ, 2ನೇದು ಉತ್ತರ ಬಾಲ್ಯಾವಸ್ಥೆ, 3ನೇದು ಪೂರ್ವ ತಾರುಣ್ಯಾವಸ್ಥೆ, 4ನೇದು ಉತ್ತರ ತಾರುಣ್ಯಾವಸ್ಥೆ. ಸರಿಯಾದ ಉತ್ತರ ಎಂದರೆ ಉತ್ತರ ಬಾಲ್ಯಾವಸ್ಥೆ. 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ? 1ನೇದು ಸಂವೇದನಾ ಮತ್ತು ಗ್ರಹಿಕೆ, 2ನೇದು ಪರಿಕಲ್ಪನಾ ಬೆಳವಣಿಗೆ, 3ನೇದು ಭಾಷಾ ಬೆಳವಣಿಗೆ, 4ನೇದು ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ ಅಂತ ಇದೆ. 4ನೇದು ದೇಹದಾರ್ಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ. 65ನೇ ಪ್ರಶ್ನೆ, ಜೀವನದ ಯಶಸ್ಸಿಗೆ ಪೂರಕವಾದ ಬುದ್ಧಿಶಕ್ತಿ ಸೂಚ್ಯಂಕ IQ ಮತ್ತು ಭಾವನಾತ್ಮಕ ಸೂಚ್ಯಂಕಗಳಿಗಿರುವ ಸಂಬಂಧ ಅಂತ ಇದೆ. 1ನೇ ಆಪ್ಷನ್ ಭಾವನಾತ್ಮಕ ಸೂಚ್ಯಂಕವು ಬುದ್ಧಿ ಸೂಚ್ಯಂಕಕ್ಕಿಂತ ಮಹತ್ವವಾದದ್ದು. 2ನೇದು ಬುದ್ಧಿ ಸೂಚ್ಯಂಕವು ಭಾವನಾತ್ಮಕ ಸೂಚ್ಯಂಕಕ್ಕಿಂತ ಮಹತ್ವವಾದದ್ದು. 3ನೇದು ಭಾವನಾತ್ಮಕ ಸೂಚ್ಯಂಕ ಮತ್ತು ಶಕ್ತಿ ಸೂಚ್ಯಂಕದಲ್ಲಿ ಯಾವುದೇ ರೀತಿಯ ಪರಿಣಾಮವಿಲ್ಲ. 4ನೇದು ಭಾವನಾತ್ಮಕ ಸೂಚ್ಯಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಂಕ ಸಮಾನವಾಗಿ ಪ್ರಭಾವ ಬೀರುತ್ತವೆ. ಸರಿಯಾದ ಉತ್ತರವೆಂದರೆ ಭಾವನಾತ್ಮಕ ಸೂಚ್ಯಂಕವು ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವವಾದದ್ದು. ಥಾರ್ನ್ಡೈಕ್ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಅಭ್ಯಾಸದ 1ನೇ ಸಿದ್ಧತಾ ನಿಯಮ, 2ನೇದು ಅಭ್ಯಾಸ ನಿಯಮ, 3ನೇದು ಪರಿಣಾಮ ನಿಯಮ, 4ನೇದು ಸಂಯೋಜನೆಯ ನಿಯಮ. ಸರಿಯಾದ ಉತ್ತರವೆಂದರೆ ಅಭ್ಯಾಸ ನಿಯಮ. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. 1ನೇದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, 2ನೇದು ಕ್ರಿಯಾಜನ್ಯ ಅನುಬಂಧನ ಕಲಿಕೆ, 3ನೇದು ಒಳನೋಟ ಕಲಿಕೆ, 4ನೇದು ಸಾಮಾಜಿಕ ಕಲಿಕೆ. ಸರಿಯಾದ ಉತ್ತರವೆಂದರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ. 68ನೇ ಪ್ರಶ್ನೆ, ಪಾವಲೋವ್ ರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅಂತ ಇದೆ. 1ನೇದು ಸಹಜ ಉದ್ದೀಪನ, 2ನೇದು ಅನುಬಂಧಿತ ಉದ್ದೀಪನ, 3ನೇದು ಸಹಜ ಅನುಕ್ರಿಯೆ, 4ನೇದು ಅನುಬಂಧಿತ ಅನುಕ್ರಿಯೆ. ಸರಿಯಾದ ಉತ್ತರವೆಂದರೆ ಅನುಬಂಧಿತ ಉದ್ದೀಪನ. 69ನೇ ಪ್ರಶ್ನೆ, ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ. 1ನೇದು ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು, 2ನೇದು ಉತ್ಪನ್ನಗಳು ಕ್ರಿಯೆಗಳು ವಿಷಯವಸ್ತುಗಳು, 3ನೇದು ಕ್ರಿಯೆಗಳು ವಿಷಯವಸ್ತುಗಳು ಉತ್ಪನ್ನಗಳು, 4ನೇದು ಕ್ರಿಯೆಗಳು ಉತ್ಪನ್ನಗಳು ವಿಷಯವಸ್ತುಗಳು. ಇಲ್ಲಿ ಸರಿಯಾದ ಕ್ರಮದಲ್ಲಿ ಅಂತಂದರೆ ವಿಷಯವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು. 70ನೇದು ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು 1 ವ್ಯಕ್ತಿತ್ವ ಪರೀಕ್ಷೆ, 2ನೇದು ಸೃಜನಾತ್ಮಕ ಪರೀಕ್ಷೆ, 3ನೇದು ಮನೋಧೋರಣ ಪರೀಕ್ಷೆ, 4ನೇದು ಬುದ್ಧಿಶಕ್ತಿ ಪರೀಕ್ಷೆ. ಸರಿಯಾದ ಉತ್ತರವೆಂದರೆ ಬುದ್ಧಿಶಕ್ತಿ ಪರೀಕ್ಷೆ. 71ನೇ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ. ಸಿಗ್ಮಂಡ್ ಫ್ರಾಯ್ಡ್ ರವರು ಅಂದರೆ 1ನೇದು ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ, 2ನೇದು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ, 3ನೇದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ, 4ನೇದು ಅಭಿಪ್ರೇರಣಾ ಸಿದ್ಧಾಂತ. ಸರಿಯಾದ ಉತ್ತರವೆಂದರೆ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ. 72ನೇ ಪ್ರಶ್ನೆ, ರಾಬರ್ಟ್ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ 8ನೇಯ ಕಲಿಕೆ ಅಂತ ಇದೆ.
ಒಂದನೇದು ಪರಿಕಲ್ಪನಾ ಕಲಿಕೆ, ಎರಡನೇದು ಶಾಬ್ದಿಕ ಸಹಚರ್ಯ ಕಲಿಕೆ, ಮೂರನೇದು ಉದ್ದೀಪನ ಅನುಕ್ರಿಯೆ ಕಲಿಕೆ, ನಾಲ್ಕನೇದು ಸಮಸ್ಯಾ ಪರಿಹಾರ ಕಲಿಕೆ. ಸರಿಯಾದ ಉತ್ತರವೆಂದರೆ ಸಮಸ್ಯಾ ಪರಿಹಾರ ಕಲಿಕೆ. 73ನೇ ಪ್ರಶ್ನೆ, ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ. ಒಂದನೇದು ಪ್ರತಿಭಾವಂತ ಮಕ್ಕಳು, ಎರಡನೇದು ಸೃಜನಶೀಲ ಮಕ್ಕಳು, ಮೂರನೇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ನಾಲ್ಕನೇದು ಸಾಮಾನ್ಯ ಮಕ್ಕಳು. ಸರಿಯಾದ ಉತ್ತರವೆಂದರೆ ಪ್ರತಿಭಾವಂತ ಮಕ್ಕಳು. 74ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳಿಗೆ ಬಿಡಿಸಲು ಸಹಾಯಕವಾಗುವುದು. ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ. ಒಂದನೇದು ಋಣಾತ್ಮಕ ವರ್ಗಾವಣೆ, ಎರಡನೇದು ಧನಾತ್ಮಕ ವರ್ಗಾವಣೆ, ಮೂರನೇದು ಶೂನ್ಯ ವರ್ಗಾವಣೆ, ನಾಲ್ಕನೇದು ಪಾರ್ಶ್ವ ವರ್ಗಾವಣೆ. ಸರಿಯಾದ ಉತ್ತರವೆಂದರೆ ಧನಾತ್ಮಕ ವರ್ಗಾವಣೆ. 75ನೇ ಪ್ರಶ್ನೆ, ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ? ಒಂದನೇದು ಡಿಸ್ಲೆಕ್ಸಿಯಾ, ಎರಡನೇದು ಡಿಸ್ಕ್ಯಾಲಿಕ್ಯುಲಿಯಾ, ಮೂರನೇದು ಡಿಸ್ಗ್ರಾಫಿಯಾ, ನಾಲ್ಕನೇದು ಡಿಸ್ಪ್ರಾಕ್ಸಿಯಾ. ಅಕ್ಷರ ರಚನೆಯಲ್ಲಿನ ವ್ಯತ್ಯಾಸ, ಅಸಮಂಜಸ, ಅಂತರ, ನಿಯಮಿತ ಜೋಡಣೆ ಅಂದರೆ ಡಿಸ್ಗ್ರಾಫಿಯಾ. ಓದುವುದರಲ್ಲಿ ನ್ಯೂನ್ಯತೆ ಕಂಡುಬಂದರೆ ಡಿಸ್ಲೆಕ್ಸಿಯಾ, ಬರೆಯುವುದರಲ್ಲಿ ಅಕ್ಷರ ರಚನೆಯಲ್ಲಿ ಅಂತಂದರೆ ಇದು ಡಿಸ್ಗ್ರಾಫಿಯಾ, ಸಂಖ್ಯೆಯಲ್ಲಿ ಕಲಿಕೆಯಲ್ಲಿ ನ್ಯೂನ್ಯತೆ ಬಂದರೆ ಡಿಸ್ಕ್ಯಾಲಿಕ್ಯುಲಿಯಾ. 76ನೇ ಪ್ರಶ್ನೆ, ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾಂತಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ. ಒಂದನೇದು ಅನುಕರಣೆ, ಎರಡನೇದು ನಿಖರತೆ, ಮೂರನೇದು ಸ್ವಾಭಾವೀಕರಣ, ನಾಲ್ಕನೇದು ಕೈಚಳಕ. ಸರಿಯಾದ ಉತ್ತರವೆಂದರೆ ಸ್ವಾಭಾವೀಕರಣ. ಪ್ರಶ್ನೆ 77ನೇ ಪ್ರಶ್ನೆ, ಬ್ಲೂಮನ್ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ? ಒಂದನೇದು ಬೌದ್ಧಿಕ ಸಾಮರ್ಥ್ಯಗಳು, ಎರಡನೇದು ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು, ಮೂರನೇದು ಮನೋಧೋರಣೆ, ಮೌಲ್ಯ ಮತ್ತು ಆಸಕ್ತಿಗಳು, ನಾಲ್ಕನೇದು ಸೃಜನಾತ್ಮಕ ಸಾಮರ್ಥ್ಯಗಳು. ಸರಿಯಾದ ಉತ್ತರವೆಂದರೆ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು. 78ನೇ ಪ್ರಶ್ನೆ, ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ. ಒಂದನೇ ಸಾಧನಾ ಪರೀಕ್ಷೆ, ಎರಡನೇದು ನೈದಾನಿಕ ಪರೀಕ್ಷೆ, ಮೂರನೇದು ಪೂರ್ವಸೂಚಕ ಪರೀಕ್ಷೆ, ನಾಲ್ಕನೇದು ಕಾರ್ಯನಿರ್ವಹಣಾ ಪರೀಕ್ಷೆ. ಸರಿಯಾದ ಉತ್ತರವೆಂದರೆ ಸಾಧನಾ ಪರೀಕ್ಷೆ. 79ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ. ಒಂದನೇದು ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು, ಎರಡನೇದು ವಿದ್ಯಾರ್ಥಿ ಚುನಾವಣೆಯ ಅರ್ಥವನ್ನು ಸ್ಮರಿಸುವನು, ಮೂರನೇದು ವಿದ್ಯಾರ್ಥಿ ಹೂವಿನ ಚಿತ್ರವನ್ನು ಬಿಡಿಸುವನು, ನಾಲ್ಕನೇದು ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು. ಸೊ 4ನೇ ಉತ್ತರ ಸರಿಯಾದ ಉತ್ತರ. 80ನೇ ಪ್ರಶ್ನೆ, ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ IQದ ವ್ಯಾಪ್ತಿ ಒಂದನೇ ಆಪ್ಷನ್ 80ರಿಂದ 90ರ ನಡುವೆ, ಎರಡನೇದು 120ರಿಂದ 130ರ ನಡುವೆ, ಮೂರನೇದು 70ರಿಂದ 80ರ ನಡುವೆ, ನಾಲ್ಕನೇದು 90ರಿಂದ 110ರ ನಡುವೆ. ಸರಿಯಾದ ಉತ್ತರವೆಂದರೆ 90ರಿಂದ 110ರ ನಡುವೆ. 81ನೇ ಪ್ರಶ್ನೆ, ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂದರೆ ಒಂದನೇ ಆಪ್ಷನ್ ಇಡಿಯಿಂದ ಬಿಡಿಯ ಕಡೆಗೆ, ಸರಳದಿಂದ ಸಂಕೀರ್ಣ ಕಡೆದೆಡೆಗೆ, ಸುಲಭದಿಂದ ಕಠಿಣದೆಡೆಗೆ, ಮೂರ್ತದಿಂದ ಅಮೂರ್ತದೆಡೆಗೆ. ಸರಿಯಾದ ಉತ್ತರವೆಂದರೆ ಇಡಿಯಿಂದ ಬಿಡಿಯ ಕಡೆಗೆ ಒಳನೋಟ ಕಲಿಕೆಯ ಸೂತ್ರಕ್ಕೆ ಉದಾಹರಣೆ. ಪಾಠ ಯೋಜನೆಯು ಒಂದು ಬೋಧನೆಯ ಕ್ರಿಯಾಪೂರ್ವ ಹಂತ, ಎರಡನೇದು ಬೋಧನೆಯ ಅಂತರ್ಕ್ರಿಯಾ ಹಂತ, ಮೂರನೇದು ಬೋಧನೆಯ ಕ್ರಿಯಾನಂತರದ ಹಂತ, ನಾಲ್ಕನೇದು ಬೋಧನೆಯ ವರ್ಗೀಕರಣದ ಹಂತ. ಸೊ 87ನೇ ಪ್ರಶ್ನೆಗೆ ಅಂದರೆ ಬೋಧನೆಯು ಓನೆಯ ಕ್ರಿಯಾಪೂರ್ವ ಹಂತ. 83ನೇ ಪ್ರಶ್ನೆ, ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆಯಾಗಿದೆ? ಒಂದನೇದು ಧನಾತ್ಮಕ ಶಾಬ್ದಿಕ ಪುನರ್ಬಲನ, ಎರಡನೇದು ಋಣಾತ್ಮಕ ಶಾಬ್ದಿಕ ಪುನರ್ಬಲನ, ಮೂರನೇ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ, ನಾಲ್ಕನೇದು ಋಣಾತ್ಮಕ ಅಶಾಬ್ದಿಕ ಪುನರ್ಬಲನ. ಸೊ ಸರಿಯಾದ ಉತ್ತರವೆಂದರೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. 84ನೇ ಪ್ರಶ್ನೆ, ಪುನರ್ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು? ಒಂದನೇದು ಪಾಠ ಪೀಠಿಕಾ ಕೌಶಲ್ಯ, ಎರಡನೇದು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ, ಮೂರನೇದು ವಿವರಣಾ ಕೌಶಲ್ಯ, ನಾಲ್ಕನೇದು ಉದ್ದೀಪನಾ ಬದಲಾವಣೆಯ ಕೌಶಲ್ಯ. ಸರಿಯಾದ ಉತ್ತರವೆಂದರೆ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ.
85ನೇ ಪ್ರಶ್ನೆ, ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಅಂತ ಇದೆ. ಸೊ 1ನೇದು ಸಂದರ್ಶನ ತಂತ್ರ, 2ನೇದು ಸಮಾಜ ಮಿತಿ ತಂತ್ರ, 3ನೇದು ವೀಕ್ಷಣಾ ತಂತ್ರ, 4ನೇದು ಪ್ರಕ್ಷೇಪಣಾ ತಂತ್ರ. ಬಾಹ್ಯ ವರ್ತನೆಯನ್ನು ಅಳೆಯಲು ವೀಕ್ಷಣಾ ತಂತ್ರ ಸರಿಯಾದ ಉತ್ತರ. ಒಬ್ಬ ವ್ಯಕ್ತಿಯ 86ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಆನುವಂಶಿಕತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ. 1ನೇದು ಆನುವಂಶಿಕತೆ ಪ್ಲಸ್ ಪರಿಸರ, 2ನೇದು ಆನುವಂಶಿಕತೆ ಮೈನಸ್ ಪರಿಸರ, 3ನೇದು ಆನುವಂಶಿಕತೆ ಭಾಗ ಪರಿಸರ, 4ನೇದು ಆನುವಂಶಿಕತೆ ಇಂಟು ಪರಿಸರ, ಆನುವಂಶಿಕತೆ ಇಂಟು ಪರಿಸರ ಸರಿಯಾದ ಉತ್ತರ. 87ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಒಂದು ಪರೀಕ್ಷೆ ಅಂದರೆ 1ನೇದು ಮಾನದಂಡ ಆಧಾರಿತ ಪರೀಕ್ಷೆ, 2ನೇದು ನೈದಾನಿಕ ಪರೀಕ್ಷೆ, 3ನೇದು ಪೂರ್ವ ಸೂಚಕ ಪರೀಕ್ಷೆ, 4ನೇದು ಪ್ರಮಾಣಕ ಆಧಾರಿತ ಪರೀಕ್ಷೆ. ಸರಿಯಾದ ಉತ್ತರವೆಂದರೆ ಪ್ರಮಾಣಕ ಆಧಾರಿತ ಪರೀಕ್ಷೆ. 88ನೇ ಪ್ರಶ್ನೆ, ವೈಗೋಟ್ಸ್ಕಿ ರವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ? ಸೊ ಸರಿಯಾದ ಉತ್ತರವೆಂದರೆ 1ನೇದು ಎ, 2ನೇದು ಬಿ, 3ನೇದು ಸಿ, 4ನೇದು ಡಿ. ಸರಿಯಾದ ಉತ್ತರವೆಂದರೆ ಬಿ. 89ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? 1ನೇದು ಸಂವೇದನಾಗತಿ ಹಂತ, 2ನೇದು ಕಾರ್ಯಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಸರಿಯಾದ ಉತ್ತರ ಅಂದರೆ ಔಪಚಾರಿಕ ಕಾರ್ಯಗಳ ಹಂತ. 90ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು. ಬೆಳವಣಿಗೆಯು ವಿಕಾಸದ ಒಂದು ಭಾಗ. 2ನೇದು ವಿಕಾಸವು ಬೆಳವಣಿಗೆಯ ಭಾಗ. 3ನೇದು ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ. 4ನೇದು ಬೆಳವಣಿಗೆ ನಿರಂತರವಾದುದಲ್ಲ ಆದರೆ ವಿಕಾಸ ನಿರಂತರವಾದುದು. ಸೊ ಸರಿಯಾದ ಉತ್ತರವೆಂದರೆ ಬಿ, 3ನೇ ಆಪ್ಷನ್ ಬಿ ಮತ್ತು ಸಿ. ವಿಕಾಸವು ಬೆಳವಣಿಗೆಯ ಭಾಗ, ಹಾಗೆ ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ. ಧನ್ಯವಾದಗಳು.